ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 24ನೆಯ ತಿರುನಾಮ ಪುರುಷೋತ್ತಮ. ವಿಷ್ಣುವಿನ ವಾಹನವಾದ ಗರುಡ ಮತ್ತು ಸರ್ಪವಾದ ಸುಮುಖ ಇಬ್ಬರು ಪರಮ ವೈರಿಗಳಾಗಿದ್ದರು. ಒಂದು ದಿನ ಗರುಡನು ಇಬ್ಬರ ನಡುವಿನ ಜಗಳವನ್ನು ಶಾಶ್ವತವಾಗಿ ಮುಗಿಸಲು ಸುಮುಖನನ್ನು ಸಾಯಿಸಲು ತೀರ್ಮಾನಿಸಿದನು. ಗರುಡನು ಸುಮುಖನನ್ನು ಅಟ್ಟಿಸಿಕೊಂಡು ಹೋದನು. ಸುಮುಖನು ಹೆದರಿ ದೇವಲೋಕಕ್ಕೆ ಓಡಿ ಹೋಗಿ ಅಲ್ಲಿ ಉಪೇಂದ್ರನ ರೂಪದಲ್ಲಿ ಕುಳಿತಿದ್ದ ವಿಷ್ಣುವಿನ ಸಿಂಹಾಸನದ ಅಡಿಯಲ್ಲಿ ರಕ್ಷಣೆ ಪಡೆದನು. ಗರುಡನು ದೇವಲೋಕಕ್ಕೆ ಹೋಗಿ, ದೇವರೇ, ನಿಮ್ಮ ಸಿಂಹಾಸನದ ಕೆಳಗೆ ಅಡಗಿರುವ ಹಾವನ್ನು ನನಗೆ ಒಪ್ಪಿಸಿಬಿಡಿ, ಅದು ನನಗೆ ಬೇಕಾದ ಆಹಾರ ಎಂದು ಬೇಡಿಕೊಂಡನು. ಭಗವಂತನು ಗರುಡನ ಮಾತನ್ನು ನಿರಾಕರಿಸಿ, ಈ ಸರ್ಪವು ನನ್ನ ಪಾದಗಳಲ್ಲಿ ಶರಣಾಗಿದೆ. ಶರಣಾಗತರಿಗೆ ರಕ್ಷಣೆ ನೀಡುವುದು ನನ್ನ ಕರ್ತವ್ಯ. ಹಾಗಾಗಿ ಇದನ್ನು ನಿನಗೆ ನೀಡಲಾರೆ ಎಂದು ಹೇಳಿದನು. ಗರುಡನು ಸಿಟ್ಟಿನಿಂದ, ನಾನು ನಿಮ್ಮ ವಾಹನವಾಗಿ ಎಷ್ಟೊಂದು ಸೇವೆ ಮಾಡಿದ್ದೇನೆ. ಈಗ ನನ್ನ ಆಹಾರವನ್ನೇ ನನಗೆ ಕೊಡದಿರುವುದು ಸರಿಯಲ್ಲ. ಹಾಗೂ ನಿಮ್ಮ ಭಾರವನ್ನು ಹೊರುವ ಶಕ್ತಿ ನನಗಿದೆ ಎಂದರೆ ನಾನು ನಿಮಗಿಂತ ದೊಡ್ಡ ಶಕ್ತಿಶಾಲಿ ಎಂದು ಅರ್ಥವಲ್ಲವೇ ಎಂದು ಗರುಡನು ಭಗವಂತನ ಬಳಿ ವಾದಿಸಿದನು. ಭಗವಂತನು ನಗುತ್ತಾ, ಗರುಡ, ಪ್ರಪಂಚದ ಎಲ್ಲ ಹಕ್ಕಿಗಳು ಒಟ್ಟಾದರೂ ನನ್ನ ಭಾರ ಹೊರಲಾರವು. ಏಕೆಂದರೆ ನಾನು ನಿನ್ನನ್ನು ಮತ್ತು ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿದ್ದೇನೆ. ನನ್ನನ್ನು ನಿನ್ನ ಬೆನ್ನ ಮೇಲೆ ಹೊರುವ ಸಾಮರ್ಥ್ಯ ನಿನಗೆ ಇದೆ ಎಂದರೆ ಅದಕ್ಕೆ ನಾನು ನಿನಗೆ ನೀಡಿರುವ ವರ ಅಥವಾ ಶಕ್ತಿಯೇ ಕಾರಣ ಎಂದು ಹೇಳುತ್ತಾ ಗರುಡನ ಬೆನ್ನ ಮೇಲೆ ಕೈಯಿಟ್ಟನು. ಆ ಕೈಭಾರವನ್ನು ತಡೆದುಕೊಳ್ಳಲಾಗದ ಗರುಡನು ಕೆಳಗೆ ಬಿದ್ದನು. ಭಗವಂತನು, ಈಗ ಹೇಳು, ಈಗಲೂ ನೀನೇ ಶಕ್ತಿಶಾಲಿ ಎಂದು ನಿನಗೆ ಅನಿಸುತ್ತಿದೆಯೇ ಎಂದು ಗರುಡನನ್ನು ಪ್ರಶ್ನಿಸಿದನು. ತನ್ನ ತಪ್ಪನ್ನು ತಿಳಿದ ಗರುಡ ದೇವರ ಪಾದಕ್ಕೆ ಬಿದ್ದು ಕೋಪ ಮತ್ತು ಅಹಂಕಾರದಿಂದ, ನಾನು ಹಾಗೆ ಮಾತಾಡಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಕ್ಷಮೆ ಕೇಳಿದನು. ಅದಕ್ಕೆ ಭಗವಂತನು, ಇನ್ನು ಮುಂದೆ ನೀನು ಸುಮುಖನನ್ನು ನಿನ್ನ ಭುಜದ ಮೇಲೆ ಹೊತ್ತುಕೊಳ್ಳಬೇಕು ಎಂದು ಆದೇಶಿಸಿದನು. ಹೀಗೆ ಮಾಡುವುದರ ಮೂಲಕ ಗರುಡನ ಅಹಂಕಾರವನ್ನು ಅಳಿಸಿ ಶತ್ರುತ್ವವನ್ನು ಸ್ನೇಹ ಮತ್ತು ವಿನಯವನ್ನಾಗಿ ಬದಲಿಸಿದನು. ಈ ಘಟನೆಗೆ ಸಂಬಂಧಿಸಿದಂತೆ ಶ್ರೀರಂಗದ ಹತ್ತಿರವಿರುವ ತಿರುವೆಳ್ಳರೈ ಎಂಬ ಪುಣ್ಯಕ್ಷೇತ್ರದಲ್ಲಿ ಒಂದು ಸುಂದರ ಶಿಲ್ಪವಿದೆ. ಗರುಡನ ಅಹಂಕಾರವನ್ನು ದೇವರು ಹೇಗೆ ಅಳಿಸಿದನು ಎಂಬುದನ್ನು ಈ ಶಿಲ್ಪವು ವಿವರಿಸುತ್ತದೆ. ಆದ್ದರಿಂದ ಇದಕ್ಕೆ ಗರುಡನ ಗರ್ವಭಂಗ ಎಂಬ ಹೆಸರಿದೆ. ಭೂಮಿಯ ಮೇಲೆ ವಾಸಿಸುವ ನಮ್ಮಂತಹ ಜೀವಾತ್ಮಗಳನ್ನು ಪುರುಷರು ಎಂದು ಕರೆಯಲಾಗುತ್ತದೆ. ಮರಣದ ನಂತರ ಮೋಕ್ಷವನ್ನು ಪಡೆದು ಶ್ರೀವೈಕುಂಠವನ್ನು ತಲುಪುವ ಜೀವಾತ್ಮಗಳನ್ನು ಪುರುಷೋತ್ತರು ಎಂದು ಕರೆಯಲಾಗುತ್ತದೆ. ಇನ್ನು ಗರುಡ ಮತ್ತು ಆದಿಶೇಷನಂತೆ ಯಾವಾಗಲೂ ಶ್ರೀವೈಕುಂಠದಲ್ಲಿಯೇ ನೆಲೆಸಿದ್ದು ಭಗವಂತನ ಸೇವೆ ಮಾಡುವ ಜೀವಾತ್ಮಗಳನ್ನು ಪುರುಷೋತ್ತರರು ಎಂದು ಕರೆಯಲಾಗುತ್ತದೆ. ಪುರುಷೋತ್ತಮ ಎಂದರೆ ಪುರುಷರು, ಪುರುಷೋತ್ತರು ಮತ್ತು ಪುರುಷೋತ್ತರರು ಎಂಬ ಈ 3 ವರ್ಗದ ಜೀವಾತ್ಮಕ್ಕಿಂತಲೂ ಶ್ರೇಷ್ಠನಾದವನು ಎಂದು ಅರ್ಥ. ನಾವು ಪ್ರತಿದಿನ ಪುರುಷೋತ್ತಮಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮಂತಹ ಪುರುಷರನ್ನು ಪುರುಷೋತ್ತರನ್ನಾಗಿ ಮಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.